ರಾಜ್ಯ ರಾಜಕೀಯದಲ್ಲಿ ಒಂದ್ ಕಡೆನಲ್ಲಿ ಪವರ್ ಶೇರಿಂಗ್ ಚಟಾಪಟಿ ನಡೀತಾ ಇದೆ. ಇದರ ಮಧ್ಯದಲ್ಲಿ ಇದೀಗ ಶಾಸಕರು ಫಾರಿನ್ ಟೂರ್ ಅನ್ನು ಕೂಡ ಹೋಗ್ತಿದ್ದಾರೆ. ಪವರ್ ಶೇರಿಂಗ್ ಜಟಾಪಟಿ ನಡುವೆ ಶಾಸಕರ ಫಾರಿನ್ ಟೂರ್. ಪರ ವಿರೋಧದ ನಡುವೆಯೂ ಫಾರಿನ್ ಟೂರ್ಗೆ ರೆಡಿ ಆಗ್ತಾ ಇದ್ದಾರೆ ಶಾಸಕರು. 27 ಶಾಸಕರು ಪರಿಷತ್ ಸದಸ್ಯರಿಂದ ಫಾರಿನ್ ಟ್ರಿಪ್ ಅನ್ನ ಹೋಗ್ಲಾಗ್ತಾ ಇರುವಂತದ್ದು. ನಾಳೆ ರಾತ್ರಿ 8ಕ್ಕೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ಪ್ರಯಾಣವನ್ನ ಮಾಡಲಾಗುತ್ತೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಶಾಸಕರು ತೆರಳಲಿದ್ದಾರೆ. ಈ ಸಂದರ್ಭದಲ್ಲಿ ನಾಳೆ ರಾತ್ರಿ 8ಕ್ಕೆ ಬೆಂಗಳೂರಿನ ಆಸ್ಟ್ರೇಲಿಯಾ ಪ್ರಯಾಣ ಶುರುವಾಗುವಂತದ್ದು. 27 ಶಾಸಕರು ಪರಿಷತ್ ಸದಸ್ಯರಿಂದ ಫಾರಿನ್ ಟ್ರಿಪ್ ಅನ್ನ ಹೋಗ್ಲಾಗ್ತಾ ಇರುವಂತದ್ದು. ನಾಳೆ ರಾತ್ರಿ 8ಕ್ಕೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ಪ್ರಯಾಣವನ್ನ ಮಾಡಲಾಗುತ್ತೆ. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲೆಂಡ್ಗೆ ಶಾಸಕರು ತೆರಳಲಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಪವರ್ ಶೇರಿಂಗ್ ಜಟಾಪಟಿ ಅನ್ನೋದು ಮುಖ್ಯದ ಅಧ್ಯಾಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಫಾರಿನ್ ಟೂರ್ ಇದೀಗ ಸದ್ಯದ ಮಟ್ಟಿಗೆ ಚರ್ಚೆಯಲ್ಲಿರುವಂತದ್ದು. 27 ಶಾಸಕರು ಪರಿಷತ್ ಸದಸ್ಯರಿಂದ ಫಾರಿನ್ ಟ್ರಿಪ್ ಅನ್ನ ಹೋಗ್ಲಾಗ್ತಾ ಇರುವಂತದ್ದು. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾ ಪ್ರಯಾಣವನ್ನ ಮಾಡಲಾಗುತ್ತೆ. ಇನ್ನು ಕುರ್ಚಿ ಕಚ್ಚಾಟದ ನಡುವೆಯೇ ಶಾಸಕರ ಫಾರಿನ್ ಟ್ರಿಪ್ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಇದೀಗ ಕಾಂಗ್ರೆಸ್ ಶಾಸಕರ ಫಾರಿನ್ ಟೂರ್. ಕಾಂಗ್ರೆಸ್ ಶಾಸಕರಾದ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಬಿಎಂ ನಾಗರಾಜು, ಯಶವಂತರಾಯಗೌಡ ಪಾಟೀಲ್, ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಹಲವರು ವಿದೇಶಕ್ಕೆ ಹೋಗ್ತಾ ಇದ್ದಾರೆ, ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಈ ಒಂದು ವಿಚಾರ ಇದೀಗ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಕುರ್ಚಿ ಕಚ್ಚಾಟದ ನಡುವೆ ಶಾಸಕರ ಫಾರಿನ್ ಟ್ರಿಪ್ ಜೋರಾಗಿದೆ. 27 ಶಾಸಕರು ಹೋಗ್ತಾ ಇರುವಂತದ್ದು ಫಾರಿನ್ ಟ್ರಿಪ್ಗೆ. ಕಾಂಗ್ರೆಸ್ ಶಾಸಕರ ಫಾರಿನ್ ಟ್ರಿಪ್ ಇದೀಗ ತೀವ್ರವಾದಂತಹ ಕುತೂಹಲಕ್ಕೆ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಕಾಂಗ್ರೆಸ್ ಶಾಸಕರಾದ ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಬಿಎಂ ನಾಗರಾಜು, ಯಶವಂತರಾಯಗೌಡ ಪಾಟೀಲ್, ಪರಿಷತ್ ಸದಸ್ಯ ಶಿವಕುಮಾರ್ ಸೇರಿ ಹಲವರು ವಿದೇಶಕ್ಕೆ ಹೋಗ್ತಿದ್ದಾರೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿ ಆಗಬಹುದೆಂಬ ಆತಂಕದಲ್ಲಿ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟಿರುವಂತದ್ದು. 20ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಕುಟುಂಬ ಸಮೇತ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಕೆಲ ಶಾಸಕರು ಫಾರಿನ್ ಟೂರ್ಗೆ ಕೆಲ ಶಾಸಕರು ಹಿಂದೇಟನ್ನ ಹಾಕ್ತಿದ್ದಾರೆ, ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಇನ್ನು ಸಿಎಂ ಬಣದಲ್ಲಿ ಗುರುತಿಸಿಕೊಂಡ ಶಾಸಕರಿಂದಲೇ ಫಾರಿನ್ ಟೂರ್ ಅನ್ನ ಹೋಗ್ಲಾಗ್ತಾ ಇದೆ. ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರು ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ನಡೆಸಿದ್ದಾರೆ. ಫಾರಿನ್ ಟೂರ್ಗೆ ಕೆಲ ಶಾಸಕರು ಹಿಂದೇಟನ್ನ ಹಾಕ್ತಿದ್ದಾರೆ, ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಯಾಕಂತ ಅಂದ್ರೆ ಈ ಫಾರಿನ್ ಟೂರ್ಗೆ ಹೋಗ್ತಾ ಇದ್ರು 27 ಶಾಸಕರು. ಈ ಸಂದರ್ಭದಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೆ ನಾವೇನಾದ್ರೂ ಗುರಿಯಾಗ್ಬಿಟ್ರೆ ಅನ್ನುವಂತಹ ಭಯದಲ್ಲಿ ಇದೀಗ ಆತಂಕದಲ್ಲಿ ಶಾಸಕರು ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಕೆಲವರು ಮಾತ್ರ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬಹುದು ಎಂಬ ಆತಂಕದಲ್ಲಿ ಶಾಸಕರು ಈ ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಎಲ್ಲರೂ ಕೂಡ ಕುಟುಂಬ ಸಮೇತವಾಗಿ ಟಿಕೆಟ್ ಅನ್ನ ಬುಕ್ ಮಾಡಿದ್ದಂಥದ್ದು. ಅದಾದ ಮೇಲೆ ಯೋಚನೆ ಕೂಡ ಬಂದಿದೆ, ಹೈಕಮಾಂಡ್ ಕೆಂಗಣ್ಣಿಗೆ ನಾವು ಗುರಿಯಾಗ್ಬಿಟ್ರೆ ಅನ್ನುವಂಥ ಆತಂಕದಲ್ಲಿ ಕೆಲವೊಂದಷ್ಟು ಶಾಸಕರು ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಇನ್ನು ಅದೇ ರೀತಿಯಾಗಿ ಕುಟುಂಬ ಸಮೇತ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಕೂಡ ಕೆಲ ಶಾಸಕರು. ಹಾಗಾಗಿ ಈ ಒಂದು ವಿಚಾರ ಇದೀಗ ರಾಜ್ಯ ರಾಜಕೀಯದಲ್ಲಿ ಹೆಚ್ಚಿನ ಚರ್ಚೆಗೆ ಗ್ರಾಸ ಆಗಿದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಒಂದ್ ಕಡೆನಲ್ಲಿ ಕುರ್ಚಿ ಜಟಾಪಟಿ ಅನ್ನೋದು ತುಂಬಾ ಹೆಚ್ಚಿನದಾಗಿ ನಡೀತಾ ಇದೆ. ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಬಹುದು ಎಂಬ ಆತಂಕದಲ್ಲಿ ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಟಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಜಟಾಪಟಿ ಅನ್ನೋದು ಮುಖ್ಯದ ಅಧ್ಯಾಯ ಆಗಿದೆ. ಈ ಒಂದು ಸಂದರ್ಭದಲ್ಲಿ ಫಾರಿನ್ ಟ್ರಿಪ್ ಅನ್ನ ಹೋಗ್ತಾ ಇರುವಂತದ್ದು 27 ಶಾಸಕರು. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಸುಕನ್ಯಾ, ಕಾಂಗ್ರೆಸ್ ಪಾಳೆಯದಲ್ಲಿ ಈ ಕುರ್ಚಿ ಜಟಾಪಟಿ ಅಂತಕ್ಕಂಥದ್ದು ನಡೀತಾ ಇದೆ. ಇದರ ನಡುವೆ 27 ಶಾಸಕರು ವಿದೇಶಿ ಪ್ರವಾಸಕ್ಕೆ ಹೊರಡಲಿಕ್ಕೆ ಈಗಾಗಲೇ ಸಿದ್ಧವಾಗಿರ್ತಕ್ಕಂಥದ್ದು. ನಾಳೆ ರಾತ್ರಿ 8 ಗಂಟೆಗೆ ಬೆಂಗಳೂರಿನಿಂದ ವಿದೇಶಿ ಪ್ರವಾಸವನ್ನು ಕೂಡ ಕೈಗೊಳ್ಳಲಿದ್ದಾರೆ. ಪ್ರಮುಖವಾಗಿ 27 ಶಾಸಕರು ಕೂಡ ವಿಧಾನ ಪರಿಷತ್ ಸದಸ್ಯರು ಮತ್ತು ಶಾಸಕರು ಸೇರಿದಂತೆ ಹಲವರು ಈಗಾಗಲೇ ವಿದೇಶಿ ಪ್ರವಾಸಕ್ಕೆ ಹೊರಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಕೆಲವರು ಎಲ್ಲೋ ಒಂದು ಕಡೆ ಇದು ಹೈಕಮಾಂಡ್ ನಾಯಕರಿಗೆ ಕೆಂಗಣ್ಣಿಗೆ ಗುರಿ ಆಗಬಹುದು ಅನ್ನುವಂತಹ ಆತಂಕದಲ್ಲಿದ್ದಾರೆ.
ಕೂಡ ವಿದೇಶಿ ಪ್ರವಾಸಕ್ಕೆ ಹೋಗ್ಲಿಕ್ಕೂ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರ ಬಣದಲ್ಲೇ ಗುರುತಿಸಿಕೊಂಡಿರ್ತಕ್ಕಂಥ ಹಲವು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಕೂಡ ಈಗ ವಿದೇಶಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದಲ್ಲಿ ದೊಡ್ಡ ಮಟ್ಟಿಗೆ ಕೂಡ ಚರ್ಚೆ ಆಗ್ತಾ ಇದೆ. ಸುಕನ್ಯಾ. ಎಸ್ ಬಸವರಾಜ್, ಇನ್ನೊಂದ್ ಕಡೆನಲ್ಲಿ ಕೆಲವೊಂದಷ್ಟು ಶಾಸಕರು ಈ ಒಂದು ಫಾರಿನ್ ಟ್ರಿಪ್ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಯಾಕಂತ ಅಂದ್ರೆ ಹೈಕಮಾಂಡ್ ಕೆಂಗಣ್ಣಿಗೆ ನಾವೇನಾದ್ರೂ ಗುರಿಯಾದ್ರೆ ಯಾಕೆ ಬೇಕು ಅನ್ನುವಂತಹ ಆತಂಕದಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಸವರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಹೈಕಮಾಂಡ್ ಕೆಂಗಣ್ಣಿಗೆ ಇದೀಗ ಗುರಿಯಾಗಿದ್ದಾರೆ. ಆ ಒಂದು ಆತಂಕದಲ್ಲಿ ಟಿಕೆಟ್ ಅನ್ನ ಕೂಡ ಕೆಲವೊಂದಷ್ಟು ಶಾಸಕರು ಕ್ಯಾನ್ಸಲ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ವಿದೇಶಿ ಪ್ರವಾಸಕ್ಕೆ ಹೊರಟ 20ಕ್ಕೂ ಹೆಚ್ಚು ಕಾಂಗ್ರೆಸ್ ಶಾಸಕರು ಈ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಟಿಕೆಟ್ ಅನ್ನ ಕೂಡ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಕುಟುಂಬ ಸಮೇತ ಟಿಕೆಟ್ ಬುಕ್ ಮಾಡಿರುವಂತಹ ಕೆಲ ಶಾಸಕರು, ಫಾರಿನ್ ಟೂರ್ಗೆ ಕೆಲ ಶಾಸಕರು ಹಿಂದೇಟನ್ನ ಕೂಡ ಹಾಕ್ತಿದ್ದಾರೆ. ಟಿಕೆಟ್ ಕ್ಯಾನ್ಸಲ್, ಸಿಎಂ ಬಣದಲ್ಲಿ ಗುರುತಿಸಿಕೊಂಡ ಶಾಸಕರಿಂದಲೇ ಫಾರಿನ್ ಟೂರ್ ಅನ್ನ ಮಾಡಲಾಗ್ತಾ ಇರುವಂತದ್ದು.